ಹೋರಾಟವನ್ನು ಮುನ್ನಡೆಸ್ತಿರ್ತಕ್ಕಂಥ ನಿಮ್ಮ ಪೌರ ಕಾರ್ಮಿಕರ ಅಧ್ಯಕ್ಷರು ಅಥವಾ ಯೂನಿಯನ್ ಲೀಡರ್ ಆಗಿರ್ತಕ್ಕಂಥ ಮುದ್ದೆಲ್ಲಪ್ಪನವ್ರಿಗೂ ನಾನು ನಮಸ್ಕಾರ ಸಲ್ಲಿಸ್ತಿದ್ದೀನಿ. ಇವತ್ತಿನ ದಿನ ನಿಮಗೆ ಜೀವನ ಮತ್ತು ಕೆಲಸನೂ ಸೆಟಲ್ಮೆಂಟ್ ಆಗಲಿಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂಥ ನಿಮ್ಮ ಯೂನಿಯನ್ ಲೀಡ್ರು ಇದ್ದಾರೆ. ಅದನ್ನು ಮನ್ನಿಸಿ ಗೌರವಿಸಿ ನಿಮ್ಮ ಎಲ್ಲರ ಜೀವನಕ್ಕೆ ಅಪ್ಪಣೆ ಕೊಟ್ಟಿರ್ತಕ್ಕಂಥ ನಮ್ಮ ಸಾಹೇಬರು ಇದ್ದಾರೆ. ಇವರಿಬ್ಬರಿಂದ ನಿಮಗೆ ಒಳ್ಳೆಯದಾಗಿದೆ. ನಾನು ಬಂದೆ ನವೆಂಬರಲ್ಲಿ ರಿಪೋರ್ಟ್ ಮಾಡ್ಕೊಂಡೆ, ನಿಮ್ಗಳ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿದೆ, ನಾನೇನು ಕೆಲಸ ಮಾಡಬೇಕಾಗಿರೋದ ಕೆಲಸ ಮಾಡಿದೆ. ನಾನು ಬಂದ ಮೇಲೆ ನನ್ನ ಅಧೀನದಲ್ಲಿ ನನ್ನಿಂದ ನಿಮಗೆಲ್ಲ ಇಷ್ಟೊಂದು ಜನ 600 ಜನ ಇವತ್ತಿಗೆ ನಿಮ್ಮ ಕೆಲಸ ಕಾರ್ಯಗಳು ಕಾಯಂ ಆಯಿತು. ನೀವು ಇದೇ ರೀತಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಈ ಸ್ವಚ್ಛ ಬೆಂಗಳೂರನ್ನ ಕಾಪಾಡಿಕೊಂಡು ಮುಂದುವರಿಸ್ಕೊಂಡು ನೀವು ಕೆಲಸ ನಿರ್ವಹಿಸಿದರೆ ನನಗೆ ಒಳ್ಳೆಯ ಹೆಸರು ಬರುತ್ತೆ, ನನ್ನ ಪಾಲಿಕೆಗೆ ಒಳ್ಳೆಯ ಹೆಸರು ಬರುತ್ತೆ. ನಿಮಗಿಷ್ಟೇ ಅಲ್ಲ, ನಿಮ್ಮ ಸಕಲ ಸವಲತ್ತು ಸೌಕರ್ಯಗಳಾದಂಥ ನಿಮಗೆ ಕ್ವಾರ್ಟರ್ಸ್ಗೂ ಕೊಡ್ತೀವಿ ನಮ್ಮ ಪಾಲಿಕೆ ವತಿಯಿಂದ. ಕುಡಿಯೋ ನೀರು, ಕರೆಂಟು ಪ್ರತಿಯೊಂದು ನಿಮಗೆ ಉಚಿತವಾಗಿ ಸಿಗಬೇಕಾದಂಥ ಸವಲತ್ತುಗಳು ಸಿಗಲಿ ಅಂತ ನಾನು ಕೇಳ್ಕೊತಿದ್ದೀನಿ. ಇಲ್ಲಿ ಸೇರಿರ್ತಕ್ಕಂಥ ಗಣ್ಯ ಅತಿಥಿಗಳಾಗಿರುವ ಶ್ರೀ ರಾಮಲಿಂಗ ರೆಡ್ಡಿ ಸಾಹೇಬರಿಗೆ ನಿಮ್ಮ ಜೀವನ ಒಳ್ಳೆಯದಾಗಲಿ, ಸುಖಕರವಾಗಿರಲಿ, ಚೆನ್ನಾಗಿ ಕೆಲಸ ಮಾಡಿರಿ, ಒಳ್ಳೆಯದಾಗಲಿ ನಿಮಗೆಲ್ಲ. ಧನ್ಯವಾದ ರವಿಕುಮಾರ್ ಸಾಹೇಬ್.